ಇಸ್ರೇಲ್ ಮತ್ತು ಲೆಬೆನಾನ್ ಸುಮಾರು 33 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ನೇರವಾಗಿ ಮಾತುಕತೆಗೆ ಮುಂದಾಗಿದೆ. ಇದು ಐತಿಹಾಸಿಕ ಮಹತ್ವವನ್ನು ಪಡೆದಿದೆ. ಪಶ್ಚಿಮ ಏಷ್ಯಾದಲ್ಲಿ ಲೆಬೆನಾನ್ ಮತ್ತು ಇಸ್ರೇಲ್ ನಡುವಣ ಸಂಘರ್ಷಕ್ಕೆ ಸಾಕಷ್ಟು ಸುದೀರ್ಘವಾದ ಹಿನ್ನೆಲೆ ಇದೆ. ಇದು ನಿನ್ನೆ ಮೊನ್ನೆಯದಲ್ಲ. ಹಾಗಾದ್ರೆ ಇಸ್ರೇಲ್ ಮತ್ತು ಲೆಬೆನಾನ್ ನಡುವೆ ಯಾಕೆ ಈ ಸಂಘರ್ಷ, ಯುದ್ಧ ನಡೀತಾ ಇದೆ? ಕದನ ವಿರಾಮ ಮಾತುಕತೆ ಯಶಸ್ವಿಯೂ ಆಗುತ್ತಾ? ಮುಂದೆ ಏನಾಗಲಿದೆ? ಲೆಬೆನಾನ್ಗೆ ಇರಾನ್ ಯಾಕೆ ಸಪೋರ್ಟ್ ಮಾಡ್ತಾ ಇದೆ? ಲೆಬೆನಾನ್ನಲ್ಲಿ ಈ ಹಿಜ್ಬುಲ್ಲಾ ಉಗ್ರಗಾಮಿ ಸಂಘಟನೆ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ? ಇತ್ಯಾದಿ ಅನೇಕ ಪ್ರಶ್ನೆಗಳು, ಅನೇಕ ಕುತೂಹಲಗಳ ಬಗ್ಗೆ ಈ ವಿಶೇಷ ಎಪಿಸೋಡ್ ನಾವು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಯಾಕಂದ್ರೆ ಇವತ್ತು ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವಂತಹ ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವಣ ಯುದ್ಧ ಕೇವಲ ಈ 3 ರಾಷ್ಟ್ರಗಳಿಗೆ ಸೀಮಿತವಾಗಿಲ್ಲ. ಇದರಲ್ಲಿ ಮುಖ್ಯವಾಗಿ ಲೆಬೆನಾನ್ನ ಹಿಜ್ಬುಲ್ಲಾ ಉಗ್ರರ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಸೊ ಅವರಿಗೂ ಮತ್ತು ಇಸ್ರೇಲ್ಗೂ ಕೂಡ ಸಾಕಷ್ಟು ಸುದೀರ್ಘವಾದ ಸಂಘರ್ಷ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಒಂದ್ ಕಡೆ ಅಮೆರಿಕ ಮತ್ತು ಇರಾನ್ನ ನಡುವೆ ಪಾಕಿಸ್ತಾನದಲ್ಲಿ ಮಾತುಕತೆ ನಡೆಯಲಿಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಮತ್ತೊಂದು ಕಡೆ ವಾಷಿಂಗ್ಟನ್ನಲ್ಲಿ ಇಸ್ರೇಲ್ ಮತ್ತು ಲೆಬೆನಾನ್ ನಡುವೆ ಕದನ ವಿರಾಮ ಮಾತುಕತೆಗೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಹಾಗಾಗಿ ಈ ಎರಡು ಪ್ರಬಲವಾದಂತಹ ಮಾತುಕತೆ ಇವತ್ತು ಬಹಳ ಟಾಕ್ ಆಫ್ ದ ಟೌನ್ ಆಗಿದೆ. ಸೊ ಹಾಗಾಗಿ ಇಸ್ರೇಲ್ ಮತ್ತು ಲೆಬೆನಾನ್ ನಡುವಣ ಸಂಘರ್ಷದ ಹಿನ್ನೆಲೆ, ಯಾಕಾಗಿ ಅವರು ಇಷ್ಟೊಂದು ವಾರ್ ಮಾಡ್ತಾ ಇದ್ದಾರೆ ಇತ್ಯಾದಿ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇಸ್ರೇಲ್ ಮತ್ತು ಲೆಬೆನಾನ್ ಕದನ ವಿರಾಮ ಮಾತುಕತೆ ವಿವರ, ಇಸ್ರೇಲ್ ಲೆಬೆನಾನ್ ಸಂಘರ್ಷದ ಹಿನ್ನೆಲೆ, ಇತಿಹಾಸ ಏನು, ಮುಂದೇನಾಗಬಹುದು, ಈ 3 ಅಂಶಗಳ ಮೇಲೆ ನಾವು ನೋಡ್ತಾ ಹೋಗೋಣ. ನೋಡಿ, ಇಸ್ರೇಲ್ ಮತ್ತು ಲೆಬೆನಾನ್ ನಡುವಿನ ಸಂಘರ್ಷ ಇದಕ್ಕೆ ಹಲವಾರು ದಶಕಗಳ ಇತಿಹಾಸವನ್ನೇ ಹೊಂದಿದೆ. 1993ರಲ್ಲಿ ಕೊನೆ ಬಾರಿ ನೇರವಾಗಿ ಮಾತುಕತೆ ಮಾಡಿತು. ನಂತರ ಇದೀಗ ಆಗ್ತಾ ಇರುವಂತೆ ಇತ್ತೀಚಿನ ದಿನಗಳಲ್ಲಿ ಈ ಲೆಬೆನಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಅತ್ಯಂತ ತೀವ್ರವಾಗಿದೆ. ಇದಕ್ಕೆ ಇರಾನ್ನ ಕುಮ್ಮಕ್ಕು ಕೂಡ ಇರುವಂತದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಇವತ್ತು ಇಸ್ರೇಲ್ ಬಿಡ್ತಾ ಇಲ್ಲ, ಇರಾನ್ ಅನ್ನು ಬಿಡ್ತಾ ಇಲ್ಲ, ಲೆಬೆನಾನ್ ಅನ್ನು ಬಿಡ್ತಾ ಇಲ್ಲ. ಲೆಬೆನಾನ್ ನಲ್ಲಿ ಈ ಹಿಜ್ಬುಲ್ ಉಗ್ರರ ಬಹಳ ಪ್ರಬಲ ತಾಣ ಅದಾಗಿದೆ. ಇದು ಕದನ ಬಹಳ ತೀವ್ರ ಸ್ವರೂಪಕ್ಕೆ ಮುಂದುವರೆದಿರುವಂಥದ್ದು. ಸೊ ಒಂದ್ ಕಡೆ ಕದನ, ಇನ್ನೊಂದು ಕಡೆ ಕದನ ವಿರಾಮಕ್ಕೆ ಪ್ರಯತ್ನ ನಡೀತಾ ಇದೆ. ಸೊ ಇಸ್ರೇಲ್ ಲೆಬೆನಾನ್ ಸಂಘರ್ಷದ ಹಿನ್ನೆಲೆ ಮತ್ತು ಇತಿಹಾಸದ ಬಗ್ಗೆ ನೋಡಿದ್ರೆ, ಈ ಸಂಘರ್ಷ ಕೇವಲ 2 ದೇಶಗಳ ನಡುವಣ ಗಡಿ ವಿವಾದ ಅಲ್ಲ. ಸೊ ಇದು ಧರ್ಮ, ರಾಜಕೀಯ ಮತ್ತು ಪ್ರಾದೇಶಿಕ ಪ್ರಭುತ್ವದ ಒಂದು ಸಂಘರ್ಷ ಕೂಡ ಆಗಿದೆ. ಸೊ ಯಾವಾಗ ಶುರು ಆಯ್ತು ಇದು? 1948 ಮತ್ತು 1970ರ ದಶಕದಲ್ಲಿ. 1948ರಲ್ಲಿ ಇಸ್ರೇಲ್ ಸ್ಥಾಪನೆ ಆದಾಗ ಸಾವಿರಾರು ಪ್ಯಾಲೆಸ್ತೀನಿಯರು ಲೆಬೆನಾನ್ಗೆ ನಿರಾಶ್ರಿತರಾಗಿ ಬರ್ತಾರೆ. ಸೊ ಇದು ಸಂಘರ್ಷದ ಮೊದಲ ಕಿಡಿ ಆಗುತ್ತೆ. ಆಮೇಲೆ ಲೆಬೆನಾನ್ನ ಅಂತರ್ಯುದ್ಧ ಮತ್ತು ಇಸ್ರೇಲ್ನ ಆಕ್ರಮಣ, ಇದು 1978 ಮತ್ತು 1982ರ ಅವಧಿಯಲ್ಲಿ ಆಗಿರುವಂಥದ್ದು. ಪ್ಯಾಲೆಸ್ತೀನ್ ವಿಮೋಚನಾ ಸಂಸ್ಥೆ PLO ಲೆಬೆನಾನ್ನಿಂದ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇತ್ತು. ಇದನ್ನ ತಡೆಯಲಿಕ್ಕೆ ಇಸ್ರೇಲ್ 1982ರಲ್ಲಿ ಬೈರೂತ್ ವರೆಗೆ ಆಕ್ರಮಣವನ್ನು ಮಾಡುತ್ತೆ. ಸೊ ಹೀಗಾಗಿ ಈ ಲೆಬೆನಾನ್ ಇಸ್ರೇಲ್ ಕಿಡಿ ಸಂಘರ್ಷ ತೀವ್ರ ಆಗುತ್ತೆ. ಈ ಸಂದರ್ಭದಲ್ಲಿ ಹಿಜ್ಬುಲ್ಲಾ ಉಗ್ರಗಾಮಿ ಸಂಘಟನೆಯ ಉದಯ ಆಗುತ್ತೆ. ಇಸ್ರೇಲ್ ಆಕ್ರಮಣವನ್ನ ವಿರೋಧಿಸುವ ಒಂದು ಉದ್ದೇಶದಿಂದ 1980ರ ದಶಕದಲ್ಲಿ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಎಂಬ ಶಿಯಾ ಸಶಸ್ತ್ರ ಗುಂಪು, ಭಯೋತ್ಪಾದಕರ ಪಡೆ ಅಸ್ತಿತ್ವಕ್ಕೆ ಬರುತ್ತೆ. ಅಂದಿನಿಂದ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ಉಗ್ರರ ನಡುವೆ ನಿರಂತರವಾದ ಸಂಘರ್ಷ ನಡೀತಾ ಇದೆ. ಸೊ 1980ರ ದಶಕದಿಂದ ಈ ಒಂದು ಸಂಘರ್ಷ ಜಗತ್ತನ್ನೇ ಕಾಡ್ತಾ ಇದೆ. ಸೊ 2006ರ ಯುದ್ಧ ಬಹಳ ಭೀಕರವಾಗಿತ್ತು. ಇಬ್ಬರು ಇಸ್ರೇಲಿ ಸೈನಿಕರನ್ನ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಅಪಹರಿಸುತ್ತೆ, ಕಿಡ್ನಾಪ್ ಮಾಡುತ್ತೆ. 34 ದಿನಗಳ ಕಾಲ ಭೀಕರ ಯುದ್ಧ ಇದಕ್ಕೋಸ್ಕರ ನಡೀತು. ಈ ವಿಚಾರದಲ್ಲಿ ಇದು ವಿಶ್ವಸಂಸ್ಥೆಯ ಒಂದು ಮಧ್ಯಪ್ರವೇಶದೊಂದಿಗೆ ಇದು ಮುಕ್ತಾಯ ಆಗುತ್ತೆ. ಸೊ ಇದೀಗ ನಂತರ 2023 ಅಕ್ಟೋಬರ್ 7ರಂದು ಏನಾಗುತ್ತೆ? ಹಮಾಸ್ ಉಗ್ರರು ಬಹಳ ಭೀಕರವಾಗಿ ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾರೆ. ಹಿಜ್ಬುಲ್ಲಾ ಕೂಡ ಇದರಲ್ಲಿ ಭಾಗವಹಿಸುತ್ತೆ. ನಂತರ ಪ್ರತಿ ದಾಳಿಯಲ್ಲಿ ಇಸ್ರೇಲ್ ಹಿಜ್ಬುಲ್ಲಾ ಉಗ್ರಗಾಮಿ ಸಂಘಟನೆ ಮೇಲೆ ಭೀಕರವಾಗಿ ದಾಳಿ ನಡೆಸುತ್ತೆ. ಸೊ ತದನಂತರ ಇತ್ತೀಚಿನ ವರ್ಷಗಳಲ್ಲಿ ಕಂಡು ಕೇಳರಿದ್ದ ರೀತಿಯಲ್ಲಿ ಇಸ್ರೇಲ್ ಈ ಲೆಬೆನಾನ್ ಹಿಜ್ಬುಲ್ಲಾ ಉಗ್ರರನ್ನ ಮಟ್ಟ ಹಾಕಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಸಪೋರ್ಟ್ ನೀಡುವಂತಹ ಇರಾನ್ನ ಮೇಲೆ ಕೂಡ ದಾಳಿಯನ್ನು ನಡೆಸಿರುವಂಥದ್ದು. ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯತ್ನ ನಡೀತಾ ಇದೆ. ಅಮೆರಿಕ ಮಧ್ಯಸ್ಥಿಕೆ ವಹಿಸ್ತಾ ಇದೆ. ಅಮೆರಿಕದ ಪ್ರತಿನಿಧಿ ಅಮೋಸ್ ಹೊಚೆಸ್ಟನ್ ಅವರು ಇಸ್ರೇಲ್ ಮತ್ತು ಲೆಬೆನಾನ್ ನಡುವೆ ಸಂಧಾನವನ್ನು ಮಾಡ್ತಾ ಇದ್ದಾರೆ. ವಾಷಿಂಗ್ಟನ್ನಲ್ಲಿ ಇದಕ್ಕೆ ವೇದಿಕೆ ಸಿದ್ಧ ಆಗಿದೆ. ವಿಶ್ವಸಂಸ್ಥೆಯ ನಿರ್ಣಯ 1701 2006ರ ಈ ನಿರ್ಣಯವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂಥದ್ದು ಇಂದಿನ ಪ್ರಮುಖ ಚರ್ಚೆ. ಇದರ ಪ್ರಕಾರ
ದಕ್ಷಿಣ ಲೆಬನಾನ್ನ ಲಿಟಾನ್ ನದಿಯವರೆಗೆ ಲೆಬನಾನ್ ಸೇನೆ ಮತ್ತು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಮಾತ್ರ ಇರಬೇಕು, ಹಿಜ್ಬುಲ್ಲಾ ಅಲ್ಲಿ ಇರಬಾರ್ದು ಅನ್ನುವಂಥದ್ದು. ಇಸ್ರೇಲ್ನ ಬೇಡಿಕೆ ಏನು? ಹಿಜ್ಬುಲ್ಲಾ ಮತ್ತೆ ಶಸ್ತ್ರ ಹಿಡ್ಕೊಂಡು ಯುದ್ಧಕ್ಕೆ ಬರಬಾರ್ದು, ತಂಟೆ ಮಾಡಬಾರ್ದು, ನನ್ನ ತಂಟೆಗೆ ಬರಬಾರ್ದು ಅಂತ ಇಸ್ರೇಲ್ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ. ತನ್ನ ಉತ್ತರ ಭಾಗದ ನಾಗರಿಕರು ಸುರಕ್ಷಿತವಾಗಿ ಮನೆಗೆ ಮರಳಲಿಕ್ಕೆ ಇಸ್ರೇಲ್ ಗ್ಯಾರಂಟಿಯನ್ನು ಕೇಳ್ತಾ ಇದೆ. ಲೆಬನಾನ್ ನಿಲುವು ಏನು? ಲೆಬನಾನ್ ತನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗದ ಹಾಗೆ ಕದನ ವಿರಾಮಕ್ಕೆ ಸಿದ್ಧವಿದೆ ಅಂತ ಹೇಳ್ತಾ ಇದೆ. ಇಸ್ರೇಲ್ ನನ್ನ ಮೇಲೆ ಅಟ್ಯಾಕ್ ಮಾಡಬಾರ್ದು ಅನ್ನುವಂಥದ್ದು ಲೆಬನಾನ್ನ ಬೇಡಿಕೆಯಾಗಿದೆ. ಇಸ್ರೇಲ್ ತನ್ನ ಭೂಪ್ರದೇಶದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದುವುದನ್ನು ಇದು ವಿರೋಧಿಸುತ್ತೆ ಅನ್ನುವಂಥದ್ದು. ಸೊ ಹಾಗಿದ್ರೆ ಮುಂದೆ ಏನಾಗಬಹುದು, ಸಾಧ್ಯಸಾಧ್ಯತೆಗಳ ಬಗ್ಗೆ ನೋಡಿದ್ರೆ, ಒಂದು ಕದನ ವಿರಾಮ ಯಶಸ್ವಿ ಆದರೆ ಅಮೆರಿಕದ ಒತ್ತಡಕ್ಕೆ ಮಣಿದು ಎರಡು ಕಡೆಯವರು ತಾತ್ಕಾಲಿಕವಾಗಿ ಒಂದು ಶಾಂತಿ ಒಪ್ಪಂದ ಮಾಡಿಕೊಳ್ಳುವ ಚಾನ್ಸ್ ಇದೆ. ಇದರಿಂದ ಸಾವಿರಾರು ಮಂದಿ ನಿರಾಶ್ರಿತರು ಅವರವರ ಮನೆಗಳಿಗೆ ತರಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ವೇಳೆ ಮಾತುಕತೆ ವಿಫಲ ಆದರೆ ಮತ್ತೆ ಮಧ್ಯಪ್ರಾಚ್ಯ ಅಥವಾ ಪಶ್ಚಿಮ ಏಷ್ಯಾ ಅಂತ ಕರೆಯುವಂಥದ್ದು ರೈಟ್ ಟರ್ಮ್ ಆಗಿದೆ ಇಂಡಿಯನ್ ಪರ್ಸ್ಪೆಕ್ಟಿವ್ ದೃಷ್ಟಿಯಿಂದ. ಸೊ ಮತ್ತೆ ಪಶ್ಚಿಮ ಏಷ್ಯಾದಲ್ಲಿ ಕದನ ಸಂಘರ್ಷ ಮುಂದುವರುವಂಥ ಚಾನ್ಸ್ ಇದೆ. ಲೆಬನಾನ್ ವಿರುದ್ಧ ಮತ್ತೆ ಇಸ್ರೇಲ್ ತೀವ್ರವಾದ ದಾಳಿಯನ್ನು ಮುಂದುವರಿಸುವಂತಹ ನಿರೀಕ್ಷೆ ಇದೆ. ಮುಖ್ಯವಾಗಿ ಇಸ್ರೇಲ್ ದಕ್ಷಿಣ ಲೆಬನಾನ್ನಲ್ಲಿ ತನ್ನ ಭೂಸೇನೆಯ ಕಾರ್ಯಾಚರಣೆಯನ್ನು ಮತ್ತಷ್ಟು ತೀವ್ರಗೊಳಿಸುವಂತಹ ಸಾಧ್ಯತೆ ಇದೆ. ಪ್ರಾದೇಶಿಕ ಸಂಘರ್ಷವಾಗಿ ಇದು ಮುಂದುವರಿಯುವ ಚಾನ್ಸಸ್ ಇದೆ. ಯಾಕಂದರೆ ಇರಾನ್ ಇದರಲ್ಲಿ ಖಂಡಿತವಾಗಿ ಹಸ್ತಕ್ಷೇಪ ಮಾಡುತ್ತೆ, ಈ ಹಿಜ್ಬುಲ್ಲಾ ಉಗ್ರರಿಗೆ ಸಪೋರ್ಟ್ ಮಾಡುತ್ತೆ. ಸೊ ಆಲ್ರೆಡಿ ಮಾಡ್ತಾ ಇದೆ, ಬಹಿರಂಗವಾಗಿ ಸಪೋರ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಈ ಪಶ್ಚಿಮ ಏಷ್ಯಾದಲ್ಲಿ ಒಂದು ವೇಳೆ ಈ ಕದನ ವಿರಾಮ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಮುರಿದು ಬಿದ್ದರೆ ಅನಾಹುತ ಪಕ್ಕ ಅನ್ನುವಂಥದ್ದು ರಾಜತಾಂತ್ರಿಕರ ವಿಶ್ಲೇಷಣೆ. ಸೊ ಪ್ರಸ್ತುತ ಇಸ್ರೇಲ್ ಹಿಜ್ಬುಲ್ಲಾದ ಪ್ರಮುಖ ನಾಯಕರನ್ನ ಹತ್ಯೆ ಮಾಡಿರುವಂಥದ್ದು. ಹಸನ್ ನಸ್ರಲ್ಲಾ ಸೇರಿದಂತೆ ಅನೇಕ ಮಂದಿ ಹಿಜ್ಬುಲ್ಲಾ ಉಗ್ರಗಾಮಿ ನಾಯಕರನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಸೊ ಹಾಗಾಗಿ ಈ ಮಾತುಕತೆ ಬಹಳ ನಿರ್ಣಾಯಕವಾಗಿದೆ. ಸೊ ಹಾಗಾದರೆ ಲೆಬನಾನ್ಗೆ ಇರಾನ್ ಯಾಕೆ ಬೆಂಬಲ ಕೊಡ್ತಾ ಇದೆ? ಇರಾನ್ಗೆ ಅದರಿಂದ ಏನು ಪ್ರಯೋಜನ? ಸೊ ಇದು ಬಹಳ ಇಂಟ್ರೆಸ್ಟಿಂಗ್ ನೋಡಬೇಕು. ನೋಡಿ ಏನಾಗಿದೆ ಅಂದರೆ, ಈ ಇರಾನ್ ಮತ್ತು ಲೆಬನಾನ್, ವಿಶೇಷವಾಗಿ ಅಲ್ಲಿನ ಹಿಜ್ಬುಲ್ಲಾ ಉಗ್ರಗಾಮಿ ಸಂಘಟನೆ ನಡುವೆ ಸಂಬಂಧ ಕೇವಲ ರಾಜಕೀಯ ಮಾತ್ರ ಅಲ್ಲ, ಅದು ಆಳವಾದ ಒಂದು ಸ್ಟ್ರಾಟಜಿಕ್ ಸೈದ್ಧಾಂತಿಕ ಅಡಿಪಾಯನ್ನು ಕೂಡ ಇದು ಹೊಂದಿದೆ. ಲೆಬನಾನ್ ಬೆಂಬಲಿಸಲಿಕ್ಕೆ ಕೆಲವೊಂದು ಕಾರಣಗಳಿದೆ. ಮುಖ್ಯವಾಗಿ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂದರೆ ಪಶ್ಚಿಮ ಏಷ್ಯಾದಲ್ಲಿ ಇರಾನ್ಗೆ ತನ್ನ ಪ್ರಭಾವವನ್ನು ವಿಸ್ತರಿಸಲಿಕ್ಕೆ ಪ್ರತಿರೋಧ ಕೊಡ್ತಾ ಇರುವಂಥದ್ದು ಇಸ್ರೇಲಿನ ಮಟ್ಟ ಹಾಕಲಿಕ್ಕೆ ಲೆಬನಾನ್ ಮೂಲಕ ಹತ್ರ ಆಗುತ್ತೆ, ಇಸ್ರೇಲ್ಗೆ ಅಟ್ಯಾಕ್ ಮಾಡಲಿಕ್ಕೆ, ತೊಂದರೆ ಕೊಡಲಿಕ್ಕೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇರಾನ್ನ ಈ ಲೆಬನಾನ್ ಉಗ್ರರಿಗೆ ಕುಮ್ಮಕ್ಕು ಕೊಡ್ತಾ ಇದೆ. ಸೊ ಇದು ಹೇಗೆಂದರೆ POKಯಲ್ಲಿ ಉಗ್ರರಿಗೆ ಪಾಕಿಸ್ತಾನ ಹೇಗೆ ಸಪೋರ್ಟ್ ಕೊಡುತ್ತೆ ಅದೇ ರೀತಿ ಅಲ್ಲಿ ಲೆಬನಾನ್ ಉಗ್ರರಿಗೆ ಇರಾನ್ನ ಸಪೋರ್ಟ್ ಮಾಡ್ತಾ ಇದೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ. ಸೊ ಅವ್ರಿಗೆ ಬೇಕಾದಂತಹ ಮದ್ದುಗುಂಡುಗಳು, ಶಸ್ತ್ರಾಸ್ತ್ರ ಸರಬರಾಜು, ಹಣಕಾಸು ಬರೋಕೆ ಎಲ್ಲವನ್ನು ಕೂಡ ಮಾಡ್ತಾ ಇದೆ. ಸೊ ಇಸ್ರೇಲ್ ವಿರುದ್ಧ ಒಂದು ಬಫರ್ ಝೋನ್ ಆಗಿ, ಅಂದರೆ ಇರಾನ್ಗೆ ಇಸ್ರೇಲ್ ಕಡುವೆ ಇರಾನ್ ಭೌಗೋಳಿಕವಾಗಿ ಇಸ್ರೇಲ್ನಿಂದ ಬಹಳ ದೂರ ಇದೆ. ಆದರೆ ಲೆಬನಾನ್ ಹಿಜ್ಬುಲ್ಲವನ್ನು ಬೆಂಬಲಿಸುವ ಮೂಲಕ ಇರಾನ್ ಇಸ್ರೇಲಿನ ಗಡಿಯಲ್ಲಿ ತನ್ನ ಪ್ರಬಲ ಸೈನ್ಯವನ್ನು ಅಲ್ಲಿ ಇಟ್ಟ ಹಾಗೆ ಆಗುತ್ತೆ. ಸೊ ಅಟ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಸ್ರೇಲ್ ಯಾವತ್ತಾದರೂ ಇರಾನ್ ಮೇಲೆ ದಾಳಿ ಮಾಡಿದರೆ ಹಿಜ್ಬುಲ್ಲಾ ಮೂಲಕ ಇಸ್ರೇಲ್ ಮೇಲೆ ಪ್ರತಿ ದಾಳಿ ಮಾಡಲಿಕ್ಕೆ ಇರಾನ್ಗೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕೋಸ್ಕರ ಲೆಬನಾನ್ನ ಈ ಹಿಜ್ಬುಲ್ಲಾ ಉಗ್ರರಿಗೆ ಇರಾನ್ ಸಕಲ ಸೌಲಭ್ಯಗಳನ್ನು ಕೊಟ್ಟು ಸಾಕ್ತಾ ಇದೆ, ಸಲಹೆ ಮಾಡ್ತಾ ಇದೆ, ಪೋಷಿಸ್ತಾ ಇದೆ, ನೆರವನ್ನು ಕೊಡ್ತಾ ಇದೆ. ಮತ್ತು ಸೈದ್ಧಾಂತಿಕ ಮತ್ತು ಧಾರ್ಮಿಕವಾಗಿ ಅಲ್ಲಿನ ಅವರ ಒಂದು ಒಪ್ಪಂದಗಳು. ಸೊ ಇರಾನ್ ನಿಮಗೆಲ್ಲ ಗೊತ್ತಿದೆ, ಶಿಯಾ ಮುಸ್ಲಿಂ ರಾಷ್ಟ್ರ, ಶಿಯಾ ಪ್ರಾಬಲ್ಯ ಇರುವಂತಹ ದೇಶ. ಲೆಬನಾನ್ನಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಶಿಯಾ ಸಮುದಾಯ ಇದೆ. ಅಲ್ಲಿನ ಹಿಜ್ಬುಲ್ಲಾ ಸಂಘಟನೆ ಇರಾನ್ನ ವಿಲಾಯತಿ ಫಕೀಫ್ ನ್ಯಾಯಶಾಸ್ತ್ರಜ್ಞರ ಆಡಳಿತ ಸಿದ್ಧಾಂತವನ್ನು ಅನುಸರಿಸ್ತಾ ಇದೆ. ಹಾಗಾಗಿ ಅವರಿಗೆ ಸೈದ್ಧಾಂತಿಕವಾಗಿ ಕೂಡ ಲೆಬನಾನ್ ಮತ್ತು ಇರಾನ್ಗೆ ಮ್ಯಾಚ್ ಆಗುತ್ತೆ, ಹಿಜ್ಬುಲ್ಲಾ ಉಗ್ರರು ಕೂಡ ಮ್ಯಾಚ್ ಆಗುತ್ತೆ. ಸೊ ಈ ಧಾರ್ಮಿಕ ಸಾಮ್ಯತೆಯು ಇರಾನ್ಗೆ ಲೆಬನಾನ್ ಮೇಲೆ ನೈತಿಕ ಮತ್ತು ಕಲ್ಚರಲ್ ಹಿಡಿತವನ್ನು ಸಾಧಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಆಮೇಲೆ ಇರಾನ್ಗೆ ಒಂದು ಪ್ರಾದೇಶಿಕವಾಗಿ ನಾಯಕತ್ವ ವಹಿಸಬೇಕು, ಅಲ್ಲಿ ನಾನು ದೊಡ್ಡ ಲೀಡರ್ ಆಗಬೇಕು, ನಾನೇನು ಕಡಿಮೆ ಇಲ್ಲ ಅನ್ನುವಂಥ ಒಂದು ಅಹಂಕಾರ. ಸೊ ಭೌಗೋಳಿಕವಾಗಿ ನಾನೇನು ಕಡಿಮೆ ಇಲ್ಲ, ಸೌದಿ ಅರೇಬಿಯಾ ಏನೋ ಸ್ವಲ್ಪ ಸಣ್ಣದು ಇರ್ಬೋದು, ಆದರೆ ಒಟ್ಟಾರೆಯಾಗಿ ನಾನು ಬಹಳ ದೊಡ್ಡ ದೇಶ ಅಂತ ಪಶ್ಚಿಮ ಏಷ್ಯಾದಲ್ಲಿ ನನ್ನ ಪ್ರಾಬಲ್ಯ ಬೇಕು ಅನ್ನುವಂಥ ನಾಯಕತ್ವ ಪಡಿಬೇಕನ್ನುವಂಥ ಆಸೆ ಸೌದಿ ಅರೇಬಿಯಾದಂಥ ಸುನ್ನಿ ರಾಷ್ಟ್ರಗಳ ಎದುರುಗಡೆ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಸೊ ಹಾಗಾಗಿ ಈ ಸೌದಿ ಅರೇಬಿಯಾ ಮತ್ತು ಇರಾನ್ ಮದುವೆ ಬಹಳ ನಡುವೆ ಸುಮಾರು ವರ್ಷಗಳಿಂದ ಈ ಶೀತಲ ಸಮರ ಅಥವಾ ಮುಸ್ಕಿನ ಗುದ್ದಾಟ ಅಂತ ಹೇಳ್ತಾರಲ್ಲ,
ಅದು ನಡೀತಾ ಇದೆ. ಪಶ್ಚಿಮ ಏಷ್ಯಾದಲ್ಲಿ ಪ್ರಾಬಲ್ಯ ಸಾಧಿಸಲಿಕ್ಕೆ ಈ ಎರಡು ದೇಶಗಳ ನಡುವೆ ಒಂದು ಕೋಲ್ಡ್ ವಾರ್ ನಡೀತಾ ಇದೆ. ಸೊ ಈ ಕೋಲ್ಡ್ ವಾರನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಈ ಹೌತಿಯ ಉಗ್ರರಿರ್ಬೋದು ಅಥವಾ ಲೆಬೆನಾನ್ನ ಹಿಜ್ಬುಲ್ಲಾ ಉಗ್ರರಿರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಇರಾನ್ ಸಪೋರ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಪಶ್ಚಿಮ ಏಷ್ಯಾದಲ್ಲಿ ನಿರಂತರವಾಗಿ ಈ ಸಂಘರ್ಷ ಏರ್ಪಡ್ತಾ ಇದೆ. ಸೊ ಇರಾನ್ ಮತ್ತು ಸೌದಿ ಅರೇಬಿಯಾದ ಶೀತಲ ಸಂಪರ್ಕ ಕೂಡ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಧಾರ್ಮಿಕ ಭಿನ್ನತೆ ಇರುವಂಥದ್ದು. ಸೌದಿ ಅರೇಬಿಯಾ ಸುನ್ನಿ ಮುಸ್ಲಿಂ ರಾಷ್ಟ್ರಗಳ ನಾಯಕತ್ವ ವಹಿಸಿದ್ರೆ ಇರಾನ್ ಶಿಯಾ ಮುಸ್ಲಿಂ ರಾಷ್ಟ್ರಗಳ ಪರವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಶಿಯಾ ಸುನ್ನಿ ಗಲಾಟೆ ಕೂಡ ಈ ಸಂಘರ್ಷದಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಒಟ್ಟಿನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ನಡುವಣ ಮಾತುಕತೆ, ಕದನ ವಿರಾಮ ಮಾತುಕತೆ ಯಶಸ್ವಿಯಾಗಲಿ ಅಂತ ಇಡೀ ಜಗತ್ತು ಇವತ್ತು ಹಾರೈಸ್ತಾ ಇದೆ. ಯಾಕಂದ್ರೆ ಯುದ್ಧದಿಂದಾಗಿ ಸಾಕಷ್ಟು ನಷ್ಟವನ್ನ ಇಡೀ ಜಗತ್ತು ಇವತ್ತು ಅನುಭವಿಸ್ತಾ ಇದೆ.